ಕಲಾವಿದ ಆದವನಿಗೆ ತೆಂಕು ಬಡಗು ಎರಡು ಗೊತ್ತಿರ್ಬೇಕು, ಎರಡು ಯಕ್ಷಗಾನವೇ. ಮಣಿ ಕಟ್ತಾರೆ ಅಂತ ಹೇಳಿ ಆಣಿ ಎಷ್ಟು ತೂಕ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ನಮ್ಮ ಮೇಳದವ್ರಿಗೆ ಮಾತ್ರ ಗೊತ್ತುಂಟು. ಅದು 18 kg ತೂಕ ಇದೆ. ಯಕ್ಷಗಾನದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು ಸುಮ್ಮನೆ ನಾನೆಲ್ಲ ಮಾಡ್ಕೊಂಡಿದ್ದೇನೆ. ಒಂದು 5 ತಿಂಗಳ ಹಿಂದೆ ಒಂದು ಆಘಾತ ಆಯಿತು. ಒಂದು 6 ಗಂಟೆ ಸುಮಾರಿಗೆ ಸಾಯಂಕಾಲ ಫೋನ್ ಬಂತು. ಅಮ್ಮನಿಗೆ ಹೊಟ್ಟೆಯಲ್ಲಿ ನೀರು ತುಂಬಬೇಕಾಗಿದೆ, ತುಂಬಾ ನೋವು, ಉಸಿರಾಡೋದು ಕಷ್ಟ ಆಗುತ್ತಾ ಉಂಟು. ಆ ಹೊಟ್ಟೆಯಲ್ಲಿ ನೀರು ತೆಗೆದ್ರು. ಅವರು ರಿಪೋರ್ಟ್ ಏನ್ ಬಂತು ಅಂತ ಕೇಳಿದ್ರೆ ಇವರಿಗೆ ಕ್ಯಾನ್ಸರ್ ಉಂಟು ಅಂತ ಹೇಳಿದ್ರು. ಲೀಶ್ ಮಾಡೋದು ಭಾರಿ ಭಂಗ. ಮೊದ್ಲೆಲ್ಲ ಲೀಶ್ ಮಾಡೋದು ಹೇಗೆ ಅಂತ ಕೇಳಿದ್ರೆ ಕಲಾವಿದರು ಕೇಳಿ ಮಾಡ್ತಾ ಇರ್ಲಿಲ್ಲ. ನಮಸ್ತೆ ರಾಘವೇಂದ್ರ ಮಾಗೋಡ್ರವರೇ. ನಿಮಗೂ ಸಹ ನಮಸ್ತೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಮ ಪಂಜುರ್ಲಿಯ ಬಣ್ಣಗಾರಿಕೆ ಬಹಳ ಚಂದ ಇದೆ ಅಂತ ಕೇಳಿದ್ದೇವೆ, ಅದ್ರ ಬಗ್ಗೆ ಏನ್ ಹೇಳಿ? ಅದು ಹೀಗೆ ಕಲ್ಪನೆ ಮಾಡ್ಕೊಂಡೆ ನಾನು. ಈಗ ಈ ತೆಂಕಲೆಲ್ಲ ಮಾಡ್ತಾರೆ, ಆ ರೀತಿ ಮಾಡಿದ್ರೆ ಆಗುದಿಲ್ಲ, ನಾವು ಬೇರೆ ರೀತಿ ಮಾಡ್ಬೇಕಾಯ್ತು. ಹಾಗೆ ಆಗತ್ತ ಆ ವೇಷಕ್ಕೂ ಲೋಪ ಆಗಬಾರದು. ಹಾಗಾಗಿ ಹೇಗೆ ಮಾಡುದು ಅಂತ ಆಲೋಚನೆ ಮಾಡಿದೆ. ಈ ಕಣ್ಣು ಬರೋದು ತೆಂಕಿನ ತರನೇ ಬರೋದು, ಈ ಮುಖ ಬರೋದು ಹಾಗೆ ಕೋರೆ ಬರ್ಬೇಕು, ಹಾಗೆ ಎಲ್ಲ ಬರೆದು ಒಂದು ಕಲ್ಪನೆ ಪ್ರಕಾರದಲ್ಲಿ ನಾನು ಬರೆದೆ. ಅದೇನೋ ನಾನೇ ಬರೆದ್ರೆ ಗೊತ್ತಿಲ್ಲ, ದೇವರೇ ಬರೆಸದು. ಅದೇ ಒಂದು ಈಗ ಫೇಮಸ್ ಆಯ್ತು, ಒಂದು ಮಾದರಿಯ ಒಂದು ಬಣ್ಣ. ಹೌದು, ಬಣ್ಣಗಾರಿಕೆ ಆಯ್ತು. ತಾವುಗಳು ಹೆಜ್ಜೆಗಾರಿಕೆಯನ್ನು ಕಲಿಯದ ಗುರುಗಳನ್ನು ಕಳ್ಕೊಂಡು ಬಂದಿದ್ದಾರೆ. ಈ ತೆಂಕಿನ ವೇಷ ಬರೆದಾಗ ಈ ತೆಂಕಿನ ಹೆಜ್ಜೆಗಳು ನಿಮ್ಗೆ ಹೇಗೆ ಬಂತು? ಅದು ಹಾಗೆ ತೆಂಕಿನ ಆಟವನ್ನು ನೋಡುವಂತ ಸ್ವಲ್ಪ ಹುಚ್ಚು ನನಗೆ. ಈ ತೆಂಕಿನ ಅಬ್ಬರ ವೇಷಗಳೆಲ್ಲ ನೋಡಿ ಭಾರಿ ಸಂತೋಷ. ಆ ಗಿರಿಕಿ ಹಾಕೋದು ಅದೆಲ್ಲ ಭಾರಿ ಖುಷಿ ನನಗೆ. ನಾನು ಪ್ರಯತ್ನ ಮಾಡಿದೆ, ಯಾಕಾಗುದಿಲ್ಲ? ಪ್ರಯತ್ನ ಮಾಡಿದ್ರೆ ತಕ್ಕ ಫಲ ಸಿಕ್ಕೇ ಸಿಗ್ತದೆ. ಪ್ರಯತ್ನ ಪಡಬೇಕಷ್ಟು, ಆ ಮನಸ್ಸು ನಮ್ಗಿರ್ಬೇಕು. ಉದಾಸೀನ ಮಾಡಿದ್ರೆ ಯಾವುದೂ ಆಗುದಿಲ್ಲ, ಪ್ರಯತ್ನ ಪಟ್ಟರೆ ಎಲ್ಲ ಆಗ್ತದೆ. ಯಾಕಂದ್ರೆ ಕಲಾವಿದ ಆದವನಿಗೆ ತೆಂಕು ಬಡಗು ಎರಡು ಗೊತ್ತಿರ್ಬೇಕು, ಎರಡು ಯಕ್ಷಗಾನವೇ. ಎರಡು ಯಕ್ಷಗಾನವೇ, ತೆಂಕು ಬಡಗು ಎರಡು ಗೊತ್ತಿರ್ಬೇಕು. ನಂಗೆ ಗೊತ್ತಿನ ಮಟ್ಟಿಗೆ ಬಡಗು ತಿಟ್ಟ ತೆಂಕು ತಿಟ್ಟ ಅಂತ ಬೇರೆ ಬೇರೆ ಹೇಳ್ತಾರೆ. ಹಾಗೆ ಇನ್ನೊಂದು ವೇಷ ಉಂಟು, ಮಹಿಷಾಸುರ. ಮಹಿಷಾಸುರ ಪಾತ್ರವು ಹಾಗೆ. ನಮ್ಮ ಗೋಳಿಗಡಿ ಕ್ಷೇತ್ರದಲ್ಲಿ ದೇವಿ ಮಹಾತ್ಮೆ ಕಡಿಮೆ. ಈ ಪಂಜುರ್ಲಿ ಮೇಳ ಆದ್ರಿಂದ ದೇವಿ ಮಹಾತ್ಮೆ ಕಡಿಮೆ, ಗೋಳಿಗಡಿ ಕ್ಷೇತ್ರ ಜಾಸ್ತಿ. ಅದು ಜಾಸ್ತಿ. ದೇವಿ ಮಹಾತ್ಮೆ ಬರ್ತದೆ ಅಪರೂಪಕ್ಕೆ ಎಲ್ಲ ಆದ್ರೂ. ಹಾಗೆ ಮಹಿಷಾಸುರ. ಮಹಿಷಾಸುರ ನಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟು ನಾನು ಕೆಲಸ ಮಾಡ್ತೇನೆ. ಅದು ಜನರಿಗೆ ಮನ ಮುಟ್ಟಿದೆ. ಅದು ಯಾಕಂದ್ರೆ ಮಂಕಿಯ ದೇವಿಕಾನದಲ್ಲಿ ಅಲ್ಲಿ ನಮ್ಮ ಮೇಳದ ಆಟ ಈ ವರ್ಷ ತುಂಬಾ ಆಗಿದೆ. ಉಲ್ಲಾಸ್ ನಾಯ್ಕ್ ಅಂತ ಮಂಕಿಯವರು ನಮ್ಮ ಮೇಳದ ಒಂದು ಒಳ್ಳೆ ಕಲಾವಿದರು, ಪುರುಷ ವೇಷಧಾರಿಗಳು. ಅವರು ಒಂದು ಸೀಸನ್ಗೆ ಒಂದು 7-8 ಆಟ ಮಾಡ್ತಾರೆ ಮಂಕಿ ದೇವಕಾನ. ಅವರು ಆರಿಸಿಕೊಳ್ಳೋದು ದೇವಿ ಮಹಾತ್ಮೆ. ನಮ್ಮ ಮೇಳದ ಅಷ್ಟು ಒಳ್ಳೇದಾಗ್ತದೆ ಹೇಳೋ ಕಾರಣಕ್ಕೆ ಅದನ್ನೇ ಪ್ರಸಂಗ ಆಡಿಸುವುದು. ಅಲ್ಲಿ ಮಹಿಷಾಸುರ ಮಾಡ್ಲಿಕ್ಕೆ ಒಂದು ಕೆಲವೊಂದು ಅವಕಾಶಗಳು. ಮತ್ತೆ ಇಲ್ಲೂ ಹಾಗೆ ದೇವಿ ಮಹಾತ್ಮೆ, ಮತ್ತೆ ಅಮೃತೇಶ್ವರ ಮೇಳ, ಮತ್ತೆ ನಮ್ಗೆ ಸಿಗಂದ್ರ ಮೇಳ, ಕೂಡಾಟ, ಜೋರಾಟ. ಅದ್ರಲ್ಲೂ ಒಂದು ಮಹಿಷಾಸುರ ಒಂದು ಜೋರಾಟದ ಒಂದು ಅದು ತುಂಬಾ ಖುಷಿ ಕೊಟ್ಟಿದೆ ನನಗೆ. ಇನ್ನೊಂದು ಜೋರಾಟ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಒಂದು ಜೋರಾಟ ಆಗಿತ್ತು. ಒಳ್ಳೊಳ್ಳೆ ಕಲಾವಿದರು ಅದರಲ್ಲೂ ನಮ್ಮ ಆರಿಸಿದ್ದಾರೆ ಅಂತ ಆದ್ರೆ ಕೆಲವು ದೇವರ ಒಂದು ಅನುಗ್ರಹ ನಮ್ಮ ಪಾಲಿಗೆ. ಯಾಕಂದ್ರೆ ಒಂದು ಅವಕಾಶ ಸಿಕ್ತಲ್ಲ, ವೇಷ ಮಾಡುದು ಇಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ಒಂದು ಪುಣ್ಯ. ಎಂತೆಂತ ಕಲಾವಿದರಿದ್ರು. ಆಗ ಚಕ್ರವ್ಯೂಹದಲ್ಲಿ ಒಂದು ಕರ್ಣ, ಆಚೆ ಪೇತ್ರಿ ರಾಘವೇಂದ್ರ ಅವರು, ನಮ್ದು ಅವ್ರದ್ದು ಜೋರಾಟಕ್ಕೆ ಸ್ಪರ್ಧೆ. ಭಾರಿ ತುಂಬಾ ಖುಷಿ ಕೊಡ್ತು ಅವತ್ತು. ಎರಡು ರಾಘವೇಂದ್ರ. ಎರಡು ರಾಘವೇಂದ್ರ ಇಬ್ಬರದು. ನಮ್ಮಲ್ಲಿ ವಿಶ್ವ ಆಚಾರ್ಯರು ಅಂತ 90, ಆ ಕಡೆ ನಮ್ಮ ವಿಶ್ವಣ್ಣ 90. ಇವರು ಹೆಣ್ಣಬೇಲ್ ಇಬ್ಬರದು ಅಭಿಮನ್ಯು. ತುಂಬಾ ಖುಷಿ ಕೊಟ್ಟಂತ ಒಂದು ಸಂದರ್ಭ ಅದು. ನಮ್ಮ ಜೀವನವೇ ಸಾರ್ಥಕ ಆಯ್ತು, ಆ ರೀತಿ ಆಯ್ತು ಜೋರಾಟದಲ್ಲಿ. ಭಾರಿ ಖುಷಿ ಆಯ್ತು. ಆಟಗಳಲ್ಲಿ ಕೂಟಗಳಲ್ಲಿ ಭಾಗವಹಿಸಿದ ನೆನಪಿದೆಯಾ? ಹೌದು, ಬಾಂಬೆ, ಬೆಂಗಳೂರು ಹೀಗೆಲ್ಲ ಆಟಕ್ಕೆ ಹೋಗ್ತೇನೆ. ಈ ಬಾಂಬೆಗೆ ಅಮೃತೇಶ್ವರ ಯಕ್ಷಗಾನ ಮಂಡಳಿ ಅಂತ ಹೇಳಿ ಕೋಟ, ಅವ್ರದ್ದು ಗುಂಡು ಕಾಂಚರದ ಮಳೆಗಾಲದ ಸೆಟ್ ಉಂಟು. ಅಲ್ಲಿಗೆ ಹೋಗ್ತಿದ್ದೆ ನಾನು 3 ವರ್ಷ ಹೋಗಿದ್ದೆ. ಬೆಂಗಳೂರಲ್ಲೂ ಹಾಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಮತ್ತೆ ಈಗೆಲ್ಲ ನಾವು ಈಗ ಚಿಕ್ಕ ಮೇಳ ಮತ್ತೆ 3 ಗಂಟೆ ಪ್ರೋಗ್ರಾಮ್ ಎಲ್ಲ ನಾವು ಚೌಡ ಭಾಸ್ಕರ್ ಪೂಜಾರವರು ಮಾಡ್ತಾರೆ. ಹಾಗಾಗಿ ನಾವು ಆ ಕಾರ್ಯಕ್ರಮ ತೊಡಗಿದಾಗ ಈ ಬೇರೆ ಕಡೆ ಕರೆದಾಗ ನಾವು ಹೋಗುದಿಲ್ಲ, ಹೋಗ್ಲಿಕ್ಕೂ ನಮ್ಗೆ ಪುರ್ಸೊತ್ತಿರುವುದಿಲ್ಲ ಅಂತ ಹೋಗುದಿಲ್ಲ.
ಆಟ ಅಲ್ಲದೆ ತಾಳಮದ್ದಲೆಲ್ಲ ಅನುಭವಿಸಿದಂತದ್ದು. ಹೌದು, ಊರಲ್ಲಿ ತಾಳೆ ಮೊದಲೆಲ್ಲ ಮಾಡ್ತಾರೆ. ಎಲ್ಲಾದ್ರೂ ಈ ಹಬ್ಬ ಎಲ್ಲ ಇದ್ರೆ, ಹುಟ್ಟಿದ ಹಬ್ಬ, ಎಂತದ ಕಾರ್ಯಕ್ರಮ, ಮದುವೆ ಎಲ್ಲ ಇದ್ದಾಗ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ಆಯ್ದ ಕೆಲವೊಂದು ಬ್ರಾಹ್ಮಣರು, ನಮ್ಮ ಕಡೆ ಬ್ರಾಹ್ಮಣರೆಲ್ಲ ಸ್ವಲ್ಪ ತಾಳೆ ಮೊದಲೇ ಅರ್ಥಧಾರಿಗಳು ಒಳ್ಳೊಳ್ಳೆ ಇದ್ದಾರೆ, ವೇಷ ಮಾಡುವುದಿಲ್ಲ. ಅವರೊಟ್ಟಿಗೆ ಕೆಲವೊಂದು ಪ್ರಸಂಗವನ್ನು ಭೀಷ್ಮ ವಿಜಯದ ಸಾಲ್ವ, ಹೀಗೆ ಈಗ ದುಷ್ಟಬುದ್ಧಿ ಬಿಟ್ಟರೆ ಮದನ, ಇಂಥ ವೇಷಗಳೆಲ್ಲ ಒಂದು ತಾಳೆ ಮೊದಲೇ ಒಂದು ಅರ್ಥ ಒಂದು ಅವಕಾಶಗಳು ಸಿಕ್ಕಾಗ ನಾವು ಬಿಡುವುದಿಲ್ಲ. ಅವಕಾಶ ಸಿಕ್ಕಿ ನಮ್ಮ ಪುಣ್ಯ ಅಂತ ನಾವು ಅದನ್ನ ತೊಡಗಿಸಿಕೊಳ್ತೀವಿ. ಆಟಕೂಟಗಳಲ್ಲಿ ಎರಡರಲ್ಲಿ ಭಾಗವಹಿಸಿದಂತ ಒಂದು ಅನುಭವ ನಮಗಿದೆ. ರಾಘವೇಂದ್ರ ಮಾಗಡವರು, ಈಗ ಪಂಜುರ್ಲಿ ಮತ್ತು ತಮ್ಮ ಮಹಿಷಾಸುರನ ನೋಡಿದವರು ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ. ಆ ಮೆಚ್ಚಿಕೊಳ್ಳುವ ಕಾಲಕ್ಕೆ ತಮ್ಮ ಈ ಎತ್ತರದ ಜೀವ ಇದೊಂದು ಅನುಕೂಲವಾ? ಅನುಕೂಲ ಯಾಕೆ ಕೇಳಿದ್ರೆ, ವೇಷ ಮಾಡಿ ಹೊರಟಾಗ ನೋಡುವುದಕ್ಕೆ ಅಬ್ಬರವಾಗಿರ್ಬೇಕು. ವೇಷ ಅಬ್ಬರವಾಗಿದ್ರೆ ಮತ್ತು ಜನರಿಗೆ ಒಂಥರ ಖುಷಿ ಅನ್ಸುತ್ತೆ. ಈಗ ನಮ್ಮ ಮೇಳದಲ್ಲಿ ಈಗ ಹೇಳ್ತಾರೆ, ಈಗ ಅಣಿ ಕಟ್ತಾರೆ ಅಂತ ಹೇಳಿ. ಆಣಿ ಎಷ್ಟು ತೂಕ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ನಮ್ಮ ಮೇಳದವ್ರಿಗೆ ಮಾತ್ರ ಗೊತ್ತುಂಟು. ಅದು 18 kg ತೂಕ ಇದೆ. ಬೆಳ್ಳಿಯವ ಅಲ್ಲ, ಬೆಳ್ಳಿ ಅಲ್ಲ, ಅದು ತಾಮ್ರದ್ದೇ. ಅದು ಕಬ್ಬಿಣ ಪಟ್ಟಿ ಉಂಟು ಹಿಂದೆ ಒಳಗಡೆಯಿಂದ. ಅದನ್ನ ಕಟ್ಲಿಕ್ಕೆ 3 ಜನ ಬೇಕು, ನನ್ನ ಬೆನ್ನಿ ಕಟ್ಲಿಕ್ಕೆ. 18 kg ತೂಕದ ಅಣಿ ಅದು, ಅದನ್ನ ಕಟ್ಲಿಕ್ಕೆ. ಅದನ್ನ ಕೊಟ್ಕೊಂಡು ಎಷ್ಟು ಕೆಲಸ ಮಾಡ್ಬೇಕು ಅಷ್ಟೇ ಕೆಲಸ ಮಾಡ್ತೇನೆ. ಅದ ಕಾರಣ ನಾನಲ್ಲ, ಆ ಪಂಜುರ್ಲಿ ದೈವದ ಒಂದು ಅನುಗ್ರಹ. ಆ ರೀತಿ ತಮ್ಮ ದೇಹವನ್ನು ಕೂಡ ಅನುಕೂಲವೇ. ದೇಹ ಅನುಕೂಲ. ಮತ್ತೆ ಕೆಲವೊಂದು ವೇಷಗಳಿಗೆ ನಮ್ಮ ದೇಹ ಬೇಕಿ. ಕೆಲವು ದುಷ್ಟಬುದ್ಧಿ ವೇಷವನ್ನು ಹಾಗೆ, ನೋಡ್ಲಿಕ್ಕೂ ಹಾಗೆ ಇದ್ರ ಮಾತ್ರ. ಈ ಸಾಲವನ್ನು ಹಾಗೆ ಒಂದು ಮುಂಡಾಸ್ ಕಟ್ಕೊಂಡ್ ಬಂದು ನಿಂತ್ರು ವೇಷ ತೊಂದ್ರೆ ಇಲ್ಲ, ಈಗ ಬರ್ತದೆ. ಹಾಗಾಗಿ ಒಟ್ಟಾರೆಯಾಗಿ ನಾವು ಅದಕ್ಕೆ ಸೂಕ್ತವಾದಂತಹ ದೇಹ ಆಕಾರ ಕೂಡ ದೇವರ ಅನುಗ್ರಹ ಇದೆ. ದೇವರ ಅನುಗ್ರಹ ಇಲ್ಲದೆ ಯಾವುದೂ ಆಗುದಿಲ್ಲ. ಯಕ್ಷಗಾನದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು ಸುಮ್ಮನೆ. ನಾನೆಲ್ಲ ಮಾಡ್ಕೊಂಡಿದ್ದೇನೆ, ಯಕ್ಷಗಾನದಲ್ಲೇ ಮನೆ ಕಟ್ಕೊಂಡಿದ್ದೇನೆ. ಬೇಕಾದಂತ ವಾಹನವ, ಚಿನ್ನಾಭರಣವ ಎಲ್ಲ ಯಕ್ಷಗಾನದಲ್ಲೇ ನಾನು ಬಳಸ್ಕೊಂಡಿದ್ದೆ. ನನ್ನ ಬೇರೆ ಉದ್ಯೋಗ ಯಾವುದೂ ಇಲ್ಲ, ಯಕ್ಷಗಾನವೇ ಪರಿಪೂರ್ಣ ಪ್ರಮಾಣದಲ್ಲಿ ನಾನು ಒಪ್ಪಿಕೊಳ್ತೇನೆ. ಮಾಗಡವ್ರೆ, ತಮ್ಮ ತಂದೆಯವರು ಮಂದರ್ತಿ ಮೇಳದ ಕಲಾ ಸೇವೆ ಮಾಡುವಾಗಲೇ ಆಸ್ಪತ್ರೆ ತೀರ್ಕೊಂಡ್ರು. ಈಗ ನಿಮ್ಮ ಊರಿನಲ್ಲಿ ನಿಮ್ಮ ತಾಯಿಯವರೆಲ್ಲ ಅಲ್ಲೇ ಇದ್ದಾರೆ? ಹೌದು, ತಾಯಿಯವರಿದ್ದಾರೆ. ಹೇಗಂತ ಕೇಳಿದ್ರೆ, ಈಗ ನಾನು ಮದುವೆ ಆಗುವ ಸಂದರ್ಭಕ್ಕೆ ಮನೆಯಳಿತನಕ್ಕೆ ಅಂತ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಈಗ ಒಬ್ಳೇ ಹೆಣ್ಣಾದ್ರಿಂದ, ಮಗ ಇದ್ದಾರೆ. ಇಲ್ಲಿಯ ಪ್ರಕಾರದಲ್ಲಿ ಮನೆಯಳಿತನಕ್ಕೆ ಸೇರ್ಪಡೆ ಆಗುತ್ತೆ. ಹಾಗಾಗಿ ನಾವು ಅನಿವಾರ್ಯವಾಗಿ ಸೇರ್ಪಡೆಯಾಗಿದೆ. ಯಾಕಂದ್ರೆ ನಮ್ಮ ಉದ್ಯೋಗ ಇರುವುದು ಈ ಕಡೆ, ಆದ್ರಿಂದ ಅದು ನಮ್ಗೆ ಸರಿ ಆಗುತ್ತೆ. ಯಾಕಂದ್ರೆ ನನ್ನ ತಮ್ಮ ಇದ್ದಾನೆ, ಮನೆ ಕಡೆ ಅವ ಇರ್ತಾನೆ ಅಂತ ಒಂದು ಧೈರ್ಯದಿಂದ ಅದನ್ನು ಒಪ್ಪಿಕೊಂಡು ನಾನು ಇಲ್ಲೇ ಈಗ ಸೆಟ್ಲ್ ಆಗಿದ್ದೇನೆ. ಹಾಗೆ ಅಲ್ಲಿ ಈಗ ನನ್ನ ತಾಯಿ, ತಮ್ಮನ ಹೆಂಡತಿ, ತಮ್ಮನ ಮಕ್ಕಳಿದ್ದಾರೆ. ಒಂದು 5 ತಿಂಗಳ ಹಿಂದೆ ಒಂದು ಆಘಾತ ಆಯಿತು. ಹಾಗೆ ಕಷ್ಟ ಸುಖ ಅನ್ನೋದು ಪ್ರತಿಯೊಬ್ಬರಿಗೆ ಇದ್ದದೆ. ಹಾಗೆ ಒಂದು 6 ಗಂಟೆ ಸುಮಾರಿಗೆ ಸಾಯಂಕಾಲ ಫೋನ್ ಬಂತು. ಅಮ್ಮನಿಗೆ ಹೊಟ್ಟೆಯಲ್ಲಿ ನೀರು ತುಂಬುವುದಾಗಿದೆ, ತುಂಬಾ ನೋವಿಗೆ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತಾ ಉಂಟು, ಎಂತ ಮಾಡ್ಲಿಕ್ಕೆ ಗೊತ್ತಿಲ್ಲ, ಹೊನ್ನಾವರ ಹಾಸ್ಪಿಟ್ಲಿಗೆ ಹೋದಾಗ ಭಾರಿ ಕಷ್ಟ ಉಂಟು ಅಂತ ಹೇಳಿದ್ರು, ಮಣಿಪಾಲ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರು. ಕುಂದಾಪುರ ವಿನಯ ಹಾಸ್ಪಿಟ್ಲ್ ಡಾಕ್ಟರ್ ನಾವು ಕಿಶೋರ್ ಶೆಟ್ಟರ್ ಅಂತ ಹೇಳಿ ಅವರು ಪರಿಚಯ ಉಂಟು. ಅವ್ರಿಗೆ ಒಂದು ಫೋನ್ ಮಾಡಿ ಹೇಳಿದೆ, ಕರ್ಕೊಂಡು ಬನ್ನಿ ಅಂತ ಹೇಳಿ. ಇಲ್ಲಿ ಬರುವಾಗ 7:30-8 ಗಂಟೆ ಆಗಿತ್ತು. ಅವರು ಸ್ವಲ್ಪ ಟೆಸ್ಟಿಗೆಲ್ಲ ಕಳಿಸಿದ್ರು. ಯಾಕೋ ಸಿಂಪ್ಟಮ್ಸ್ ಬೇರೆ ರೀತಿ ಕಾಣಿಸ್ತಾ ಉಂಟು ಅಂತ ಹೇಳಿದ್ರು. ಅಲ್ಲೇ ಮತ್ತೊಬ್ರು ಪಕ್ಕದಲ್ಲಿ ಮಣಿಪಾಲ್ ಡಾಕ್ಟರ್ ಸ್ಪೆಷಲಿಸ್ಟ್ ಅಲ್ಲಿ ಇದ್ರು. ಅವ್ರು ಹೇಳಿದ್ರು ಮಣಿಪಾಲ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಮಣಿಪಾಲ್ ಕರ್ಕೊಂಡು ಹೋದೆ. ಮಣಿಪಾಲಲ್ಲಿ ಎಲ್ಲಾ ರೀತಿಯಂತ ಟೆಸ್ಟ್ ಮಾಡಿಸಿದ್ರು. ಆ ಹೊಟ್ಟೆಯಲ್ಲಿ ನೀರು ತೆಗೆದ್ರು. ಅವರು ರಿಪೋರ್ಟ್ ಏನ್ ಬಂತು ಅಂತ ಕೇಳಿದ್ರೆ, ಇವರಿಗೆ ಕ್ಯಾನ್ಸರ್ ಉಂಟು ಅಂತ ಹೇಳಿದ್ರು. ದೊಡ್ಡ ಆಘಾತ ಆಯ್ತು. ತಾಯಿ ಇದ್ದದ್ದು ಒಬ್ಳೆ, ಏನಾದ್ರು ಮಾಡಿ ತಂದೆಯನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಆಗ್ಲಿಲ್ಲ. ಇಲ್ಲಿ ತಾಯಿಗೆ ಆಯ್ತಲ್ಲ, ತಲೆ ಬಿಸಿ ಆಯ್ತು. ಇಂಥದ್ದು ಉಂಟು ಅಂತ ಹೇಳಿದಾಗ ಏನ್ ಮಾಡುದು, ತಲೆಗೆ ನಮ್ಮ ಕೈಕಲ್ಲೇ ಓಡಾಡಲಿಲ್ಲ. ಆಗ ನಮ್ಮ ಭಾವ ಬೆಂಗಳೂರಲ್ಲಿದ್ದಾರೆ, ನಮ್ಮ ತಂಗಿಯ ಮದುವೆ ಮಾಡಿ ಕೊಟ್ಟಿದ್ದೇವೆ. ವಿಲಾಸ್ ನಾಯ್ಕ ಅಂತ ಹೇಳಿ, ಅವರು ಊರಲ್ಲೇ ಇದ್ದಾರೆ. ಅವ್ರು ಬೆಂಗಳೂರಲ್ಲಿ ಜಾಬ್, ಅವರು ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ. ಅವರೆಲ್ಲ ಹೇಳ್ಕೊಂಡಾಗ ಅವ್ರು ಹೇಳಿದ್ರು, MIO ಹಾಸ್ಪಿಟಲ್ ಒಳ್ಳೆಯ ಹಾಸ್ಪಿಟಲ್, ಅಲ್ಲಿ ಕರ್ಕೊಂಡು ಹೋಗಿ, ನಾನು ಮಾತಾಡ್ತೇನಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ರಾತ್ರಿ ನಾವು ಕರ್ಕೊಂಡು ಹೋಗುವಾಗ 10 ಗಂಟೆ 11 ಗಂಟೆ ಆಗಿತ್ತು. ಫೋನ್ ಮಾಡಿ ಕರ್ಕೊಂಡು ಹೋಗುವಾಗ ಅಡ್ಮಿಟ್ ಮಾಡ್ಕೊಂಡ್ರು. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಾವಿಲ್ಲಿ ಮಣಿಪಾಲಿಂದ ಡಿಸ್ಚಾರ್ಜ್ ಮಾಡಿ ಹೋಗುವಾಗ 80,000 ರೂಪಾಯಿ ಬಿಲ್ ಕಟ್ಟಿದ್ದೇವೆ. ಅವತ್ತು ನಮ್ಮ ಹತ್ರ ಕೈಲಿ ಹಣ ಇರಲಿಲ್ಲ. ಏನೇನೋ ಮಾಡ್ಕೊಂಡಿರೋ ಕಷ್ಟಪಟ್ಟು ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಅಲ್ಲಿ ಸೇರ್ಪಡೆ ಮಾಡಿ, ಅಲ್ಲಿ ಒಳ್ಳೆ ತೊಂದರೆ ಇಲ್ಲ, ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ಮಾಡ್ಬೋದು.
ಹಾಗೆ ಸರ್ಜರಿ ಸಹ ಮಾಡಿದ್ರು. ಅದ್ರ ನಮ್ಗೆ ಗೊತ್ತಿನ ಮಟ್ಟಿಗೆ ನಾನು ಇಷ್ಟು ಮೇಲೆ ತಿರುಗಾಡದಲ್ಲಿ ನಮ್ಮ ವಿಠಲ ಪೂಜಾರಿ ಅವರಂತ ಒಂದು ದೇವತ ಮನುಷ್ಯ ಇನ್ನೊಬ್ಬರು ಸಿಗ್ಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ನಮ್ಮ ಜೀವ ಹೋಗ್ತದೆ, ಪರಿಸ್ಥಿತಿ ಈಗುಂಟು ಅಂತ ಹೇಳಿದ್ರೆ ಯಜಮಾನರು ಬಿಟ್ಟು ಕೊಡುದಿಲ್ಲ. ನನ್ನ ತಾಯಿಯ ಸರ್ಜರಿ ಉಂಟು, ಸ್ವಲ್ಪ ಹಣ ಬೇಕು ಅಂತ ಹೇಳಿದಾಗ ಹಿಂದೆ ಮುಂದೆ ಏನು ಮಾತಾಡಲಿಲ್ಲ. ಅವರ ಕೈಲಿ ಹಣ ಇಲ್ಲದಿದ್ರು ಬೇರೆ ಕಡೆಯಿಂದ ತೆಗೆದು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ, ಹೋಗು, ಕಡಿಮೆ ಆಗುತ್ತೆ ನಿಮ್ಮ ತಾಯಿಗೆ ಅಂತ ಹೇಳಿ ಒಂದು ಧೈರ್ಯ ತುಂಬಿ ನನಗೆ ಕಳಿಸಿಕೊಟ್ಟಿದ್ದಾರೆ. ಸರ್ಜರಿ ಎಲ್ಲ ಆಯ್ತು. ಈಗ ಮೊನ್ನೆ ಫೈನಲ್ ರಿಪೋರ್ಟ್ ಬಂದಾಗ ಎಲ್ಲ ನಾರ್ಮಲ್ ಆಯ್ತು. ನನ್ನ ತಾಯಿಯನ್ನು ಉಳಿಸಿಕೊಂಡೆ, ಅಲ್ಲ ಪೊಂಜಲಿ ಸ್ವಾಮಿ ಉಳಿಸಿದಾಳೆ ಅಂತ ಒಂದು ಧೈರ್ಯ, ಒಂದು ನೆಮ್ಮದಿ ನನ್ನ ಪಾಲಿಗೆ ಬಂತು. ಖುಷಿ ಆಯ್ತು. ಈಗ ಊರಲ್ಲಿದ್ದಾಳೆ. ಇಂಥ ಒಂದು ಸಂಕಟದಿಂದ ದೇವರು ಪಾರು ಮಾಡಿದ. ಅದೇ ನನಗೆ ಅದೇ ಕಷ್ಟ ಪ್ರತಿಯೊಬ್ಬರಿಗೂ ಬರ್ತದೆ. ದೇವರ ಅನುಗ್ರಹ ಇದ್ರೆ ಯಾವುದನ್ನು ಗೆಲ್ಲಬಹುದು ಅನ್ನುವಂತ ಒಂದು ಸಾಕ್ಷಿ ನಾನು ಉಂಟು. ಇಂಥ ಕಷ್ಟಗಳನ್ನು ದಾಟಿ ಬಂದಿದ್ದೀರಿ ಮಾಗೋಡ್ರೆ. ಹಾಗೆ ಯಕ್ಷ ಪಯಣದಲ್ಲಿ 18 ವರ್ಷ ಕಳೆದಿರಿ. ಹೌದು. ಆ ಯಕ್ಷ ಪಯಣದಲ್ಲಿ ಇನ್ನು ಏನಾದ್ರೂ ನೋವು ನಲಿನ ಸಂಗತಿಗಳು ತಮ್ಮ ಚಿತ್ತಗತಿಯಲ್ಲಿ ಇದೆಯಾ? ತುಂಬಾ ಉಂಟು. ಈ ಯಕ್ಷಗಾನ ಮೇಳದಲ್ಲಿ ನೋವುಗಳು ಅಂತ ಹೇಳಿದ್ರೆ ಅಂತ ಘಟನೆಗಳೆಲ್ಲ ನಡೆದಿರುತ್ತೆ. ನಾನು ಕೆಲವೊಂದು ಗೊತ್ತಿಲ್ಲದೆ ಏನೋ ಹೇಳಿರ್ತೇನೆ, ಅವ್ರ ಹತ್ರ ಕ್ಷಮಾಪಣೆ ಕೇಳೋದು ಇತ್ತು. ಹಾಗಂತ ಇನ್ನೊಬ್ಬರಿಂದ ನಮಗ್ ತೊಂದರೆ ಆಗೋದು ಇತ್ತು, ಅವರು ನಮ್ಮ ಹತ್ರ ಕ್ಷಮಾಪಣೆ ಕೇಳೋದು ಇತ್ತು. ಈ ಯಕ್ಷಗಾನದಲ್ಲಿ ಏನಾಗ್ತದೆ, ನಾವೆಲ್ಲ ಒಂದು ರೀತಿ ಅಣ್ಣ ತಮ್ಮ ಇದ್ದಾಗೆ, ಮಾತಿಗೆಲ್ಲ ಭಿನ್ನಾಭಿಪ್ರಾಯ ಬಂದೇ ಬರುತ್ತೆ. ನಾವು ಹಾಗೆ ಸುಧಾರಿಸಿಕೊಳ್ತೇವೆ. ಹಾಗೆ ಈಗ ನಮಗೆ ಈಗ ಒಂದು 5 ವರ್ಷದಿಂದ ಬೆಳಗಡೆ ಮಠದಲ್ಲಿ ಹೆಮ್ಮಡಿ ರಾಮಣ ಬಿಟ್ಟ ಮೇಲೆ ನಾನು ಆ ಜಾಗದಲ್ಲಿ ಕೂತ್ಕೊಂಡೆ. ಹಾಗೆ ಯಾಕೋ ನನಗೆ ಮನಸ್ಸಿಗೆ ಸರಿ ಅನ್ಸಲಿಲ್ಲ. ಯಾಕಂದ್ರೆ ನಾನಲ್ಲಿ ಪಂಜುಲಿ ವೇಷವನ್ನ ಮಾಡ್ತಿದ್ದೆ, ಅಣಿ ವೇಷವೆಲ್ಲ ಮಾಡ್ತಿದ್ದೆ, ಮತ್ತು ನಮ್ಗೆ ಏಜು ಅಲ್ಲ ಆ 2ನೇ ವೇಷಧಾರಿಯಾಗಿ ಕೂತ್ಕೊಳ್ಳಿ. ಯಜಮಾನ ಹತ್ರದಲ್ಲಿ ಆ ವಿಷಯ ಹೇಳ್ಕೊಂಡೆ. ಒಂದು ಅಂದ್ರೆ ಅನುಭವ ಇದ್ದಂತ ಒಂದು ಸಮರ್ಥ ವಯಸ್ಸಾದವರು ಹಿರಿಯ ಕಲಾವಿದರು ಒಬ್ರು ಆ ಜಾಗ ಕೂತ್ಕೊಳ್ಳಿ, ವೇಷ ಬೇಕಿದ್ರೆ ನಾನು ಮಾಡ್ಕೊಂಡು ಹೋಗ್ತೇನೆ ಅಂತೆಲ್ಲ ಹೇಳಿ ಆದ್ಮೇಲೆ ಈಗ ಶ್ರೀಕಾಂತ್ ಭಟ್ರು ಅಂತ 2ನೇ ವೇಷಧಾರಿಗಳು, ಒಳ್ಳೆ ವೇಷಧಾರಿಗಳು, ಅವ್ರಿಗೆ ಒಂದು ಅವಕಾಶ ಕೊಟ್ಟರು. ಒಳ್ಳೆ ಕಲಾವಿದರು, ತೊಂದರೆ ಇಲ್ಲ, ಒಳ್ಳೆ ಹೊಂದಾಣಿಕೆ. ಇವತ್ತಿಗೂ ಲೀಸ್ಟ್ ಅನ್ನೋದು ನನ್ನ ಪಾಲಿಗೆ ಇತ್ತು. ಕಲಾವಿದರಿಗೆ ಯಾವ ಪ್ರಸಂಗ ಬಂದ್ರು ಲೀಸ್ಟ್ ಆಗುವ ನನ್ನ ಪಾಲಿಗೆ ಇತ್ತು. ಅದ್ರಲ್ಲಿ ತುಂಬಾ ರಿಸ್ಕ್ ಉಂಟು. ಲೀಸ್ಟ್ ಮಾಡೋದು ಭಾರಿ ಭಂಗ. ಮೊದ್ಲೆಲ್ಲ ಲೀಸ್ಟ್ ಮಾಡೋದು ಹೇಗೆ ಅಂತ ಕೇಳಿದ್ರೆ ಕಲಾವಿದರಿಗೆ ಕೇಳಿ ಮಾಡ್ತಾ ಇರ್ಲಿಲ್ಲ. ಲೀಸ್ಟ್ ಮಾಡಿದಾಗ ಲೀಸ್ಟ್ ನೋಡ್ಕೊಂಡು ವೇಷ ಮಾಡ್ಕೊಂಡು ಹೋಗ್ಲೇಬೇಕು. ಅದಾಗುದಿಲ್ಲ ಇದಾಗುದಿಲ್ಲ ಅಂತ ಹೇಳಿಕ್ಕಿಲ್ಲ. ಈಗ ಆಗಲ್ಲ. ಸಣ್ಣ ಕಲಾವಿದನಾದ್ರು ಕರೆದು ಇದನ್ನು ಮಾಡ್ಕೊಂಡು ಹೋಗು ಮಾರಾಯ, ಪರಿಸ್ಥಿತಿ ಹೀಗಿತ್ತು ಮಾರಾಯ ಅಂತ ಹೇಳಿ ಅವ್ನ ದಮ್ಮ ಹಾಕಿ ಕೇಳಬೇಕು. ಈಗ ಹೇಗೆ ಕೇಳಿದ್ರೆ ಕಾಲಮಿತಿ ಪ್ರಸಂಗ ಆಗಿದ್ರು ಅರ್ಧ ವೇಷ ಮಾಡುವ ಕಲಾವಿದ್ರು ಇದ್ರು. ಇನ್ನೊಬ್ಬನಿಗೆ ಅರ್ಧ ವೇಷ ಹಾಕಿದ್ರು, ಮತ್ತೊಬ್ಬನಿಗೆ ಪೂರ್ಣ ವೇಷ ಹಾಕಿದ್ರು, ಅವ್ರಿಗೆ ಅರ್ಧ ಯಾಕೆ, ನಂಗೆ ಪೂರ್ಣ ಯಾಕೆ? ನಿನ್ನೆ ದಿವಸ ಅವ್ರಿಗೆ ಅರ್ಧ ವೇಷ ಇರುತ್ತೆ, ಅಲ್ಲ ವೇಷವೂ ಇರಲ್ಲ ಕೆಲಸ. ಅದನ್ನ ಆಲೋಚನೆ ಮಾಡುವುದಿಲ್ಲ. ಅಂದ್ರೆ ಎಂತ ಕಲಾವಿದ್ರು ಈಗಲೂ ಹಾಗೆ ನಡೀತದೆ. ಸುಧಾರಿಸ್ಕೊಂಡು ಹೋಗ್ತದೆ ಆಮೇಲೆ. ಆದ್ರೂ ಅಂತದ್ದೆಲ್ಲ ಬೇಜಾರಾಗ್ತದೆ. ನಮ್ಗೆ ಒಂದು ನಿರೀಕ್ಷೆ ಇರುತ್ತೆ, ಒಬ್ಬ ಒಳ್ಳೆ ಕಲಾವಿದ ಪಾಪ ಏನೋ ರಿಸ್ಕ್ ಇಲ್ಲ ಅಂತ ನಾವು ಆಲೋಚನೆ ಮಾಡಿ ಲೀಸ್ಟ್ಗಳು ಬರೆದಾಗ ಅವ ಏನಾದ್ರು ಬಟ ಅಂತ ಹೇಳ್ತಾ ಇರ್ತಾರೆ, ನಮ್ಮ ಬಗ್ಗೆ ಏನಾದ್ರು ಹಿಂದಿಂದ ಹೇಳ್ತಾ ಇರ್ತಾರೆ. ಅದನ್ನ ನಾವು ಕೇಳಿದಾಗ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಇದೆಲ್ಲ ನಮಗೆ ಬೇಕಾ? ನಾವು ನಿಷ್ಠುರ ಮಾಡ್ಕೊಳ್ಬೇಕಲ್ಲ, ಒಂದು ಲೀಸ್ಟ್ ಇಂದ ಈ ತರ ನಿಷ್ಠುರ ಮಾಡ್ಕೊಳ್ಳೋದು ಬೇಕಾ? ಸ್ನೇಹಜೀವಿ ಆಗಿರ್ಬೇಕು ಅಂತ ಆಸೆ ನಾನು. ಅಲ್ಲಿ ಈ ವಿಷಯ ನಮ್ಗೆ ರಂಗಸ್ಥಳಕ್ಕೆ ಹೋಗ್ಲೇಬೇಕು, ಪ್ರಸಂಗ ಆಗ್ಲೇಬೇಕು. ಮತ್ತೆ ಲೀಸ್ಟ್ ಮಾಡುವಾಗ ಹಾಗೆ ಒಂದು ಕಾರ್ಯಕ್ರಮ ಎಲ್ಲ ಒಂದು ಯಕ್ಷಗಾನವನ್ನು ಚೆಂದ ಕಾಣಿಸಿಕೊಳ್ಬೇಕು ಅಂತ ಆದ್ರೆ ಇಂತಿಂತವ್ರು ಇಂತಿಂತ ವೇಷ ಮಾಡ್ಬೇಕು ಅಂತ ಉಂಟು. ಆ ಪ್ರಕಾರವಾಗಿ ಹೊಸ ಪ್ರಸಂಗ ಲೀಸ್ಟ್ ಮಾಡ್ತೇವೆ. ಈ ಹಳೆ ಪ್ರಸಂಗಗಳಿಗೆ ಇಂಥ ಜಾಗದ ಕಲಾವಿದರಿಗೆ ಇಂಥದ್ದು ವೇಷ ಅಂತ ಉಂಟು, ಅದನ್ನ ಆಚೀಚೆ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಹೊಸ ಪ್ರಸಂಗದಲ್ಲಿ ಸ್ವಲ್ಪ ಆಚೀಚೆ ಆಗಲ್ಲ, ಕೆಲವರಿಗೆ ಸಮಾಧಾನ ಆಗುದಿಲ್ಲ. ಅದೇ ನೋವು ಅಂದ್ರೆ ಅದೇ ಕಲಾವಿದ ಆದವನಿಗೆ ನಾವು ಯಾವ ವೇಷ ಬಂದ್ರು ಈಗ ಬೇಡ, ಒಂದೇ ಪದ್ಯ ಕೆಲಸ ಮಾಡುವಂತ ವೇಷ ಇದ್ರು ಅದನ್ನು ಪಾಸ್ ಮಾಡುವಂತ ತಾಕತ್ತು ಕಲಾವಿದರಿಗೆ ಇರಬೇಕು. ನನಗೆ ಇದರಲ್ಲಿ ಎಂತದೂ ಇಲ್ಲ, ಅವಕಾಶವೂ ಇಲ್ಲ. ನನಗೆ ಇಂಥ ವೇಷ ನನ್ನ ಬರ್ದಾಕೋದು, ಹಾಗೆ ವಿಚಾರ ಮಾಡ್ಕೊಳ್ಳೋ ಕಲಾವಿದ, ಅದೇ ಬೇಸರ ಸಂಗತಿ, ಮತ್ತೇನಲ್ಲ. ಇದೊಂದು ಮನಸ್ಸಿಗೆ ನೋವು ಹೌದು, ಮನಸ್ಸಿನ ನೋವು ಅನ್ಸುತ್ತೆ. ಯಾವ ವೇಷವನ್ನು ನಾನು ಮಾಡ್ತೇನೆ, ಅದನ್ನು ಪಾಸ್ ಮಾಡ್ತೇನೆ, ಜನ ಮುಟ್ಟುವ ಹಾಗೆ ಮಾಡ್ತೇನೆ ಅನ್ನುವಂಥ ನಿರ್ದಿಷ್ಟವಾದಂತ ಒಂದು ಸಾಮರ್ಥ್ಯ ಅವರಲ್ಲಿ ಇದ್ರೆ ಈ ರೀತಿ ಮಾತು ಬರುವುದಿಲ್ಲ. ಅದನ್ನ ಕೇಳಿದ ಕೂಡ ಬೇಜಾರಾಗತ್ತೆ. ಇದು ಯಾಕಪ್ಪ ಹೀಗೆ ಮಾಡೋದು? ಕೊಟ್ಟ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಬಹುದಿತ್ತು. ಹಾಗೆ ಮತ್ತೆ ಪ್ರಸಂಗವೇ ಸರಿ ಇಲ್ಲ, ಪ್ರಸಂಗ ಹಾಗೆ, ಪ್ರಸಂಗ ಹೀಗೆ, ಹೊಸ ಪ್ರಸಂಗ ಬಗ್ಗೆ ಹೇಳುದು, ಅದು ಹೇಳುವವರು ಅದನ್ನು ನಾವು ಬರೆದು ತೋರಿಸ್ಬೇಕು. ಆ ಕೆಪಾಸಿಟಿ ನಮ್ಮಲ್ಲಿದ್ರೆ ಮಾತ್ರ ಇನ್ನೊಬ್ಬರ ಬಗ್ಗೆ ನಾವು ಹೇಳಬೇಕು, ಇಲ್ಲದ್ರೆ ಹೇಳಬಾರದು. ಹಾಗೆ ಮಾಗೋಡ್ರವ್ರೆ, ತಾವು ಯಕ್ಷಗಾನ ಪ್ರದರ್ಶನವನ್ನ ಎಲ್ಲೆಲ್ಲ ಪ್ರದರ್ಶನ ಮಾಡಿದ್ರಿ?
ಬಾಂಬೆ, ಬೆಂಗಳೂರು, ಹೈದರಾಬಾದ್, ಮತ್ತೆ ಹೆಚ್ಚಿನ ಕಡೆ ಹೋಗ್ಲಿಕ್ಕೆ ಆಗಲಿಲ್ಲ. ಈ ಕಡೆ ಉತ್ತರ ಕನ್ನಡ, ಗೋಕರ್ಣ, ಆ ಕಡೆ ಎಲ್ಲ, ಅಂಕೋಲ, ಆ ಕಡೆ ಎಲ್ಲ ಕೊಟ್ಟಿದ್ದೇನೆ. ತಮ್ಮ ಕಲೆಯನ್ನ ಗುರುತಿಸಿ, ಹಾ, ತಮ್ಮ ಪ್ರತಿಭೆಯನ್ನು ಗುರುತಿಸಿ ತಮಗಾದ ಸನ್ಮಾನಗಳು? ಸನ್ಮಾನ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸನ್ಮಾನ ಅಲ್ಲ, ತಕ್ಕ ಮಟ್ಟಿಗೆ ಸನ್ಮಾನ ಎಲ್ಲ ಮಾಡಿದ್ದಾರೆ. ದೊಡ್ಡ ಸನ್ಮಾನ ಅಂತ ಹೇಳಿದ್ರೆ ನಮ್ಗೆ ಅದು ಪಂಜುಲಿ ವೇಷಕ್ಕೆ ಒಂದು ಅಭಿನವ ಪಂಜುಲಿ ಅಂತ ಒಂದು ದೊಡ್ಡ ಸನ್ಮಾನ ಮಾಡಿದ್ರು. ಮಲೆನಾಡು ಯಕ್ಷಮಿತ್ರ ಮಂಡಳಿ ಅಂತೇಳಿ ಶೃಂಗೇರಿ ಅವರು ಮಾಡಿದ್ದಾರೆ. ಮತ್ತೆ ನಾವು ಪ್ರಚಾರ ಹೆಚ್ಚು ಬಯಸುವುದಿಲ್ಲ, ಖಂಡಿತವಾಗಿ ಸ್ವಲ್ಪ ದೂರ ನಾವು ಅದಕ್ಕೆ. ಯಕ್ಷಗಾನದ ಹೊರತಾಗಿ ಬೇರೆ ಯಾವುದಾದ್ರೂ ಹವ್ಯಾಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು? ಕೃಷಿಯ ಬಗ್ಗೆ ನಮ್ಗೆ ತುಂಬಾ ಆಸಕ್ತಿ. ಈ ತೋಟದ ಬಗ್ಗೆ, ಅಡಿಕೆ ಸಸಿ ನೋಡೋದು, ಪ್ರತಿಯೊಂದು ಕೃಷಿಯ ಬಗ್ಗೆ ಎಲ್ಲ ಟೋಟಲ್ ಎಲ್ಲ ವಿಷಯದಲ್ಲೂ ಹೆಚ್ಚಿನಾಗ ಆಸಕ್ತಿ ಜಾಸ್ತಿ ನನಗೆ. ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದು. ರಾಘವೇಂದ್ರ ಮಾಗೋಡ್ ಅವರು, ಹೇಳಿ ಸರ್. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಈ ಒಡ್ಡೋಲಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳು? ಒಬ್ಬ ಕಲಾವಿದನ ಗುರುತಿಸುವಲ್ಲಿ ಒಂದು ಅವಕಾಶ ಇದೆ. ಅವನ ಮನದಾಳದಲ್ಲಿರುವಂತ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಹೇಳಿಕೊಳ್ಳಕ್ಕೆ ಒಂದು ಅವಕಾಶ ಬೇಕಾಗ್ತದೆ. ಅಂತ ಅವಕಾಶಗಳು ನೀವು ಒದಗಿಸಿ ಕೊಡ್ತಾ ಇದ್ದೀರಿ. ಯಾಕೆ ಕೇಳಿದ್ರೆ ಒಬ್ಬ ಕಲಾವಿದನ ನೋವು, ನಲಿವು, ಯಕ್ಷಗಾನದ ಪಯಣ, ಅವನ ಜೀವನದಲ್ಲಿ ಆಗಿರುವಂತಹ ಕೈ ಘಟನೆಗಳನ್ನ ಮೆಲುಕು ಹಾಕುವುದಕ್ಕೆ ಒಂದು ಅವಕಾಶ, ಹಾಗೆ ಕಲಾವಿದನ ಗುರುತಿಸುವಿಕೆ. ನಿಮ್ಮ ಈ ಸಂಸ್ಥೆ ದೊಡ್ಡದೊಂದು ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು ನಮ್ಮ ಪಾಲಿಗೆ. ಮಾಗೋಡ್ ರಾಘವೇಂದ್ರ ಅವರೇ, ಹೇಳಿ ಸರ್. ತಮ್ಮ ಈ ದಿನನಿತ್ಯದ ಯಕ್ಷಗ ಪಯಣದಲ್ಲಿಯೂ ತಮ್ಮ ಬಿಡುವಿಲ್ಲದ ಈ ಸಮಯದಲ್ಲಿ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ, ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಒಡ್ಡೋಲಗ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಡಲಾಳದ ಮಾತುಗಳನ್ನು ಆಡಿದ್ದೀರಿ. ತಮಗೆ ಎಲ್ಲ ಪ್ರೇಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಮ್ಮ ಕಲಾ ಬದುಕು ಇನ್ನೂ ಉಜ್ವಲ ಆಗಲಿ, ಇನ್ನಷ್ಟು ಆ ಪಂಜುಲಿ ಸ್ವಾಮಿ ತಮಗೆ ಹೆಸರನ್ನ ತಂದು ಕೊಡ್ಲಿ, ಯಕ್ಷ ಲೋಕದಲ್ಲಿ ಅನರ್ಘ್ಯ ರತ್ನವಾಗಿ ಮಿನುಗಲಿ ಎನ್ನುವ ಆಶಯದೊಂದಿಗೆ ತಮಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಅನುಗ್ರಹ, ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಯಕ್ಷ ಲೋಕದ ಅನರ್ಘ್ಯ ರತ್ನ ಶ್ರೀ ರಾಘವೇಂದ್ರ ಮಾಗೋಡ್ ಅವರ ಒಡಲಾಳದ ಮಾತುಗಳು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ತಮ್ಮ ಮುಂದೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನಂ.